ಹುಷಾರಿದ್ದೆ, ತೊಂದರೆ ಇಲ್ಲ. ಓಕೆ, ಎಷ್ಟು ದಿನ ಆಯ್ತು ಆಪರೇಷನ್ ಆಗಿ ನಿಮ್ದು? ಆಪರೇಷನ್ ಆಗಿ 3 ತಿಂಗಳಾಗ್ತಾ ಬಂತು. ಓಕೆ ಓಕೆ. ಈಗ ಹೇಗಿದ್ದೀರಿ ನೀವು? ಈಗ ಹುಷಾರಿದ್ದೇನೆ, ಓಕೆ, ಮೊದ್ಲಿಗಿಂತ ಹುಷಾರಿದ್ದೇನೆ. ಮೊದ್ಲಿಕ್ಕಿಂತ. ಸೊ ಇವರದು 3 ತಿಂಗಳ ಹಿಂದೆ 2 ಕಾಲಿದ್ದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪರೇಷನ್ ಆಗಿತ್ತು. ತುಂಬಾ ವರ್ಷದಿಂದ ನೋವಿತ್ತ ನಿಮ್ಗೆ? ಹೌದೌದು, ಒಂದು 8 ವರ್ಷ ಆಯ್ತು. 8 ವರ್ಷದಿಂದ ನೋವು. ನಡಿಲಿಕ್ಕೆ ಕಷ್ಟ ಆಗ್ತಿತ್ತು. ಫಿಸಿಯೋಥೆರಪಿ ಎಲ್ಲ ಮಾಡಿ ಆಗಿತ್ತು. ಟ್ಯಾಬ್ಲೆಟ್ಸ್ ಎಲ್ಲ ತುಂಬಾ ಕೊಟ್ಟಿದ್ರ ನಿಮ್ಗೆ? ಟ್ಯಾಬ್ಲೆಟ್ಸ್ ತಗೊಳ್ತಿದ್ರು. ನೋವು ಏನ್ ಕಮ್ಮಿ ಆಗ್ಲಿಲ್ಲ ಮೊದಲು? ಇಲ್ಲ. ಈಗ 3 ತಿಂಗಳ ಹಿಂದೆ ಮತ್ತೆ ನಿಮ್ಗೆ ಆಪರೇಷನ್ ಬಗ್ಗೆ ಹೇಳಿದ್ದು ಅಲ್ಲ? ನಿಮ್ದು ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಈಗ ಆಪರೇಷನ್ ಆಗ್ಲಿ ಅಥವಾ ಹಾಸ್ಪಿಟಲ್ ಆಗ್ಲಿ ನಿಮ್ದು ಹೇಗೆ? ಮೊದ್ಲು ಹೆದರಿಕೆ ಆಗ್ತಿತ್ತು, ಈಗ ಏನೋ ತೊಂದರೆ ಇಲ್ಲ. ಓಕೆ ಓಕೆ. 2 ಕಾಲಿದ್ದು ನಿಮ್ದು ಒಟ್ಟಿಗೆ ಆಪರೇಷನ್ ಆದದ್ದು? ಒಟ್ಟಿಗೆ ಆಗಿದೆ. ಸೊ ನೋವು ಜಾಸ್ತಿ ಇತ್ತ ಆಪರೇಷನ್ ಆದ್ಮೇಲೆ? ಸ್ವಲ್ಪ ನೋವು ಇತ್ತು ಅಷ್ಟೇ, ಜಾಸ್ತಿ ಅಂತ ಇಲ್ಲ. ಓಕೆ ಓಕೆ. ಸೊ ಆಪರೇಷನ್ ಆದ್ಮೇಲೆ ಸ್ವಲ್ಪ ದಿನ ನೋವು ಇತ್ತು ಅವ್ರಿಗೆ, ಬಟ್ ಅದು ಎಕ್ಸ್ಪೆಕ್ಟೆಡ್. ಮತ್ತೆ ಒಂದು 2-3 ದಿವಸ ಆದ್ಮೇಲೆ ಕಮ್ಮಿ ಆಯ್ತಾ? ಕಡಿಮೆ. ಇಮಿಡಿಯೇಟ್ ಆಗಿ ನಡಿಲಿಕ್ಕೆ ಆಯ್ತಾ ಅಲ್ಲ ಟೈಮ್ ಆಯ್ತಾ ನಿಮ್ಗೆ ನಡಿಲಿಕ್ಕೆ? ಇಲ್ಲ, ನಾನು ಇದು ವಾಕರ್ ಹಿಡಿದು ನಡೆಯುತ್ತಿದ್ದೆ ಮನೆಯೊಳಗೆ. ನಾವು ನಿಮ್ಮನ್ನು ನಡೆಸಿದೇವಲ್ಲ ಆಪರೇಷನ್ ಆದ ಕೂಡಲೇ ನಡೆಸಿದ್ದೀರಿ. ಹೌದು, ಆಪರೇಷನ್ ಆದ 6ನೇ ದಿವಸ ನಡೆಸಿದ್ದೇವೆ. ಓಕೆ ಓಕೆ ಓಕೆ. ಸೊ ನಿಮ್ಗೆ ಈಗ ಬೇರೆಯವ್ರಿಗೆ ಸೇಮ್ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ನಿಮ್ಮ ಸೈಡ್ ಇಂದ ಏನ್ ಸಜೆಷನ್ ಕೊಡ್ಬೋದು ಅಥವಾ ಏನಾದ್ರೆ? ಆಪರೇಷನ್ ಆದ್ರೆ ಒಳ್ಳೇದಂತಲೇ ಹೇಳ್ಬೋದು ಅಷ್ಟೇ. ಬೇಕಿದ್ರೆ ಮಾಡ್ಬೇಕಾಗ್ತದೆ, ಬೇರೆ ಏನು ಆಪ್ಷನ್ ಇರೋದಿದ್ರೆ ಆಪರೇಷನ್ ಬೇಕಾಗ್ತದೆ. ಬಟ್ ಮಾಡಿದ್ರೆ ಏನು ಅಷ್ಟೇನು ಹೆದರಿಕೆದು ಏನಿದೆ, ನಾವೆಲ್ಲ ಕೇರ್ ತಕೊಂಡಿದ್ದೇವೆ. ಹಾಸ್ಪಿಟಲ್ ಸಿಸ್ಟರ್ಸ್ ಎಲ್ಲ ಒಳ್ಳೆ ಕೇರ್ ಮಾಡಿದ್ದಾರೆ. ಸೊ ಅವ್ರದ್ದು ಒಂದು ಕಂಡೀಷನ್ ಆಸ್ಟಿಯೋ ಆರ್ಥ್ರೋಸಿಸ್ ಅಂತ, ನೀ ಜಾಯಿಂಟ್ ಸೌದ್ ಹೋಗುದು. ಅದರಲ್ಲಿ ಕಾಲ್ ಸ್ವಲ್ಪ ಜಾಯಿಂಟ್ ಒಳಗೆ ನೋವು ಜಾಸ್ತಿ ಆಗ್ತಾ ಹೋಗ್ತದೆ. ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ನೋವು ಸಹ ಜಾಸ್ತಿ ಆಗ್ತಾ ಹೋಯ್ತು. ಕಾಲ್ ಸ್ವಲ್ಪ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಟೈಮ್ ಫಸ್ಟಿಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದೇವೆ, ಸ್ವಲ್ಪ ಕ್ಯಾಲ್ಸಿಯಂ ಕೊಟ್ಟಿದ್ದೇವೆ, ಸ್ವಲ್ಪ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೇವೆ. ಅದೆಲ್ಲ ವರ್ಕ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಆದ್ಮೇಲೆ ಸ್ಟಾಪ್ ಆಯ್ತು. ಅದು ಒಂದು ಪಾಯಿಂಟ್ ಆದ್ಮೇಲೆ ಆಪರೇಷನ್ ಇದ್ದು ನೆಸೆಸಿಟಿ ಬಿತ್ತದು. ಸೊ ಅವ್ರಿಗೆ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇವೆ, ಅವ್ರ ಸಹ ಒಪ್ಪಿಗೆ ಆಯ್ತು ಅವ್ರದ್ದು. ಮತ್ತೆ ಆಪರೇಷನ್ ಮಾಡಿಸಿದ್ರು. 2 ಕಾಲಿದ್ದು ಒಂದೇ ಸರ್ಜರಿಯಲ್ಲಿ, ಒಂದೇ ಅನೆಸ್ಥಿಸಿಯಾದಲ್ಲೇ 2 ಕಾಲಿದ್ದು ಒಟ್ಟಿಗೆ ರಿಪ್ಲೇಸ್ಮೆಂಟ್, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿದ್ರು. ಸ್ವಲ್ಪ ಕೀಲ್ ಸೌದದನ್ನು ಕ್ಲಿಯರ್ ಮಾಡಿ ಹೊಸ ಮೆಟಲ್ ಮತ್ತೆ ಸ್ವಲ್ಪ ಪ್ಲಾಸ್ಟಿಕ್ ಇದ್ದು ಜಾಯಿಂಟ್ ಒಳಗೆ ಹಾಕಿ ನೀ ರಿಪ್ಲೇಸ್ಮೆಂಟ್ ಆಪರೇಷನ್ ಒಂದೇ ಅಡ್ಮಿಷನ್ ಅಲ್ಲಿ ಮಾಡಿ ಒಂದು 2 ದಿವಸ ಆದ್ಮೇಲೆ ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದು ಅವ್ರದ್ದು ಸರ್ಜರಿ. என்ன புதார் சுப்ராயராவ் ಪಟ್ರಾಮೆ ಪೆರ್ಮುಡ ಇಲ್ಲದ ಬುದಾರು ದುಂಬು ಚೂರು ಜಾಸ್ತಿ ಬೇನೆತ್ತಂಡು ಸುಮಾರು ಫಿಸಿಯೋಥೆರಪಿ ಬಂತ ಗೌರ್ಮೆಂಟ್ ಮುಳು ಬೆಳ್ತಂಗಡೆ ಗೌರ್ಮೆಂಟ್ ಫಿಸಿಯೋಥೆರಪಿ ಅಂತ ಮಲ್ತುಂಡು. ಇಟ್ಲೆ ಕಮ್ಮಿ ಆಯ್ತು. ಐದು ಮಾತ್ರೆ ಸುಮಾರು ತೊಂಡೆ ಇಟ್ಲೆ ಕಮ್ಮಿ ಆಯ್ತು. ಒಂಜಿ 7-3 ಸಾವಿರದ ಇಂಚೆಲ್ಲ ಇತ್ತಂಡು. ಲಾಸ್ಟ್ಗೆ ಇಡೇ ಬತ್ತನಾಗ ಪಗ ಬೇರೆ ಪ್ರತೀಕ್ಷೆ ನಡೆ ಬತ್ತೆ ಅರ ಒಂಜಿ 4 ದಿನ ಮರ್ದ ಮಾತ್ರೆ ಮಂತ ಕೊರಿಯರು ಲಾಸ್ಟ್ ಪಂಡೇರು ಎಂಚ ಆಪರೇಷನ್ ಮಲ್ಪುಣೆಡ್ಡೆ ಏನಂಟದು ಅಂಚ ಆ ಒಂದು ಹೊತ್ತೊಂಡೆ ಆಪರೇಷನ್ ಅಂಡು. ಆಪರೇಷನ್ ಆತ ಮನತ್ತಾನಿ ಅದೇ ಒಂಜಿನ ತಪ್ಪ ನಡಪರ ಸುರು ಮಲ್ಪದೇರು ನಡತ್ತದೆ ಇಲ್ಲಲ್ಲ ಅಂಚೇನೆ ವಾಕರ್ ಪತ್ತದೇನು ಎನ್ನೋ ನೆಕ್ಕ ಒಂದು ಟಾಯ್ಲೆಟ್ಗೆ ನೆಕ್ಕ ಪೂರ ಪೋಪಿದೆ ಇಲ್ಲ ಕೊಯ್ತೆ ಹುಷಾರುಲ್ಲ ಇತ್ತ ತೊಂದರೆ ಆಯ್ತು. ಏತಕ್ಲಿಗೆ ಇಂಚ ಆಂಡ ಎಡ್ಡೆ ಅಂದೇ ಹಣ್ಣು ಪುಣ ಆಸ್ಪತ್ರೆಯಲ್ಲೇ ಎಡ್ಡೆ ಉಂಡು, ಡಾಕ್ಟರ್ನಾಗಲ್ಲೇ ಎಡ್ಡೆ ಇರಲೇರು ಎನ್ನ ಒಟ್ಟಿಡ್ದಾಲ ತೊಂದರೆನೇ ಇಜ್ಜಿ